ಹೇಗಿದ್ದೀರಾ ಎಲ್ಲರೂ? ಇಲ್ಲಿ ನಾವು ಶೇಂಗದ ಕಾಳು ಮತ್ತು ಬೆಲ್ಲ, ಈ ಶೇಂಗದ ಕಾಳು ಹುರಿದಿಟ್ಕೊಂಡಿದ್ದೇವೆ, ಸಿಪ್ಪೆ ಬಿಡಿಸಿದ್ದೇವೆ ನೋಡಿ. ಇದನ್ನ ಮಿಕ್ಸಿಗೆ ಹಾಕ್ತೇವೆ. ಇದು ಇನ್ನೂ ನೈಸ್ ಆಗಬೇಕು ನೋಡಿ, ಈ ಥರ ನೈಸ್ ಆಗಬೇಕು. ನೋಡಿ ಚೂರು ತರಿ ಇರಬೇಕು. ಈಗ ನಾವು ಬೆಲ್ಲದ ಪಾಕವನ್ನು ತಯಾರಿಸಿಕೊಳ್ಳೋಣ. ಈಗ ಸ್ಟವ್ ಹಚ್ಚಿ ಈಗ ಬೆಲ್ಲ ಒಂದು ಬಟ್ಟಲ ಅಷ್ಟು ಬೆಲ್ಲ ಹಾಕಿ, ಇದರಲ್ಲಿ ಶೇಂಗಾ ತಗೊಂಡಿದ್ದೇವೆ, ಒಂದು ಕಪ್ಪು, ಮುಕ್ಕಾಲು ಕಪ್ಪು ಬೆಲ್ಲ. ಈಗ ಸಣ್ಣ ಲೋಟ ನೀರು ಹಾಕೋಬೇಕು, ಒಂದು ಚಿಕ್ಕ ಲೋಟ ನೋಡಿ, ಅರ್ಧ ಲೋಟ ನೀರು. ಈಗ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಕರಗಬೇಕು ನೋಡಿ. ಯಾವ ಕಲರ್ ಬಂದಿದೆ? ಮೀಡಿಯಂ ಫ್ಲೇವರಲ್ಲಿ ಇಟ್ಕೋಬೇಕು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಒಂಚೂರು ಕರಗಬೇಕು. ಇದು ಫುಲ್ ಕರಗಿದ ತಕ್ಷಣ ಇದಕ್ಕೆ ನಾವು ಮಾಡಿಟ್ಕೊಂಡಿರ್ತೀವಿ. ಈ ಕಡೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಸೇರಿಸೋಣ. ಇನ್ನು ಕುದಿಬೇಕು ನೋಡಿ. ಈ ಥರ ಕುದಿಬೇಕು ನೋಡಿ, ಹೇಗೆ ಚೆನ್ನಾಗಿ ಕುದೀತಿದೆ. ಇನ್ನೊಂಚೂರು ದಪ್ಪ ಆಗ್ಬೇಕು ನೋಡಿ. ಬೆಲ್ಲ ಎಲ್ಲ ಕಾಣಿಸ್ತಿದೆ ನೋಡಿ, ದಪ್ಪ. ಇದೆಲ್ಲ ಕರಗಬೇಕು. ಸ್ಲೋ. ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದು ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ. ಒಂಚೂರು ದಪ್ಪ ಇರಬೇಕು. ನೋಡಿ ಬೆಲ್ಲ ಕರಗಬೇಕು ನೋಡಿ. ಈ ಥರ ಕುದಿ ಬರ್ತಿದೆ ನೋಡಿ. ಚೂರು ಇದೆ, ಏನಾಗಲ್ಲ ನೋಡಿ. ಯಾವ ಕಲರ್ ಬರ್ತಿದೆ? ರೆಡ್ ಕಲರ್. ಕಲರ್ ಚೇಂಜ್ ಆಯಿತು ನೋಡಿ. ನಾವು ಆರ್ಗ್ಯಾನಿಕ್ ಬೆಲ್ಲ ಹಾಕೊಂಡಿದ್ದೇವೆ, ಅದು ನಮ್ಮ ಹೆಲ್ತಿಗೂ ಒಳ್ಳೆಯದು.
ಮತ್ತು ತಿನ್ನಲು ತುಂಬ ರುಚಿಯಾಗಿರುತ್ತದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ತಗೊಂಡು ಬನ್ನಿ. ಯಾರು ಬೆಲ್ಲ ಟೇಸ್ಟು ಮತ್ತು ಸಿಹಿಯಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಟ್ರೆ ಒಳ್ಳೆಯದು. ಮಕ್ಕಳಿಗೆ ಮಾಡಿಕೊಟ್ಟಿದ್ದರೆ ಒಳ್ಳೆಯದು. ತುಂಬ ಸಿಹಿ ಟೇಸ್ಟ್ ಆಗಿರುತ್ತೆ. ಮಕ್ಕಳಿಗೆ ರಕ್ತ ಕಡಿಮೆ ಇರುತ್ತಲ್ಲ, ಮಕ್ಕಳಿಗೆ ರಕ್ತ ಕಡಿಮೆ ಇರುತ್ತಲ್ವಾ, ಅದಕ್ಕೂ ಸಹಾಯ ಮಾಡುತ್ತೆ. ರಕ್ತ ಹೆಚ್ಚಿಸುತ್ತೆ. ಶಕ್ತಿ ಕೊಡುತ್ತೆ. ಮಕ್ಕಳಿಗೆ ಶಕ್ತಿ ಬುದ್ಧಿ ಕೊಡುತ್ತದೆ. ಇದು ಜ್ಞಾಪಕ ಶಕ್ತಿ. ಇದು ಜ್ಞಾಪಕ ಶಕ್ತಿ ಮತ್ತು ಬುದ್ಧಿಯನ್ನು ಜಾಸ್ತಿ ಕೊಡುತ್ತದೆ. ಈ ಪುಡಿಯನ್ನು ಅದಕ್ಕೆ ಹಾಕಿಕೊಳ್ಳಿ ನೋಡಿ. ಇದೆಲ್ಲ ಗಟ್ಟಿಯಾಗಬೇಕು ನೋಡಿ. ಅಂದರೆ ತುಂಬ ಟೇಸ್ಟಿ ರುಚಿಯಾಗಿ ಇರುತ್ತದೆ. ಒಂಚೂರು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳೋಣ. ಕುದಿ ಬಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಕುದಿ ಬಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತದೆ. ಈ ಕೈ ಆಡಿಸ್ಬಿಟ್ಟು ಕುದಿ ಬಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಕುದಿ ಬಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತದೆ. ಬೆಲ್ಲ ಮತ್ತು ಇದು ಪುಡಿ ಹೊಂದ್ಕೋಬೇಕು. ಬೆಲ್ಲ ಮತ್ತು ಪುಡಿ ಹೊಂದ್ಕೋಬೇಕು ಅಂದ್ರೇ ಟೇಸ್ಟ್ ಚೆನ್ನಾಗಿರುತ್ತದೆ. ಈಗ ಆಯಿತು. ಇದು ಈಗ ಆಯಿತು. ಇದು ಆರಿಸ್ಬೇಕು. ಇದು ಆರಿಸ್ಬೇಕು. ಒಂದು 10 ನಿಮಿಷ. ಒಂದು 10 ನಿಮಿಷ. ಈಗ ಸ್ಟವ್ ಆಫ್ ಮಾಡಿದ್ದೇವೆ. ನಾವು ಈಗ ಸ್ಟವ್ ಆಫ್ ಮಾಡಿದ್ದೇವೆ. ಆರ್ಲಿಕ್ಕೆ ಬಿಡ್ತಾ ಇದ್ದೀವಿ. ಇದು ಆರ್ಲಿಕ್ಕೆ ಬಿಡ್ತಿದ್ದೀವಿ. ಒಂದು 10 ನಿಮಿಷ ಬೇಕು. ಒಂದು 10 ನಿಮಿಷ ಬೇಕು. ನೋಡಿ ಬರ್ತಾ ಆರ್ತಾ ಇದೆ. ನೋಡಿ ಬರ್ತಾ ಆರ್ತಿದೆ. ಹೀಗೆ ಏನೊಂಚೂರು ತಣ್ಣಗಾಗಬೇಕು. ಇನ್ನೊಂಚೂರು ತಣ್ಣಗಾಗಬೇಕು. ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, ನಾವು 10 ನಿಮಿಷ ಬಿಟ್ಟಿದ್ವಲ್ಲ, ಹೂರ್ಣ ರೆಡಿಯಾಗಿದೆ ಗಟ್ಟಿಯಾಗಿ. ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಈಗ ಎಷ್ಟು ಅಳತೆ ತಕ್ಕ ನಮ್ಗೆ ಎಷ್ಟು ಬೇಕೋ ಅಷ್ಟು. ನಮಗೆ ಅಳತೆ ತಕ್ಕಗೆ ಎಷ್ಟು ಬೇಕೋ ಅಷ್ಟು ಹೂರ್ಣಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಥರ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ನೋಡಿ. ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಉಂಡೆಗಳನ್ನು ಕಟ್ಕೋಬೇಕು ನೋಡಿ. ನಾವು 10 ನಿಮಿಷ ಬಿಟ್ಟು ನೋಡಿ ಹೇಗೆ ಮಾಡಿದ್ದೇವೆ. ಈಗ ಹೂರ್ಣ ಮಾಡಿದ್ದೇವಲ್ಲ, ಹಿಟ್ಟು ಲಟ್ಸಕ್ಕೆ ಹಿಟ್ಟು, ಮೈದಾ ಹಿಟ್ಟು ಒಂಚೂರು. ಈಗ ನಾವು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಎಣ್ಣೆ ಹಿಟ್ಟು ಅವಾಗಲೇ ಕಲಸಿಟ್ಕೊಂಡಿದ್ದೀವಿ ನೋಡಿ. ಒಂಚೂರು ಇಟ್ಟು ಕೈ ಎಣ್ಣೆ ಹಚ್ಕೊಳ್ಳಿ. ಇಷ್ಟು
ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಮಾಡಿ. ಸ್ವಲ್ಪ ಹಿಟ್ಟು ಕಡಿಮೆ ಹೂರಣ ಜಾಸ್ತಿ. ಒಂದು ಸ್ವಲ್ಪ ಹಿಟ್ಟು ಕಡಿಮೆ ಹೂರಣ ಜಾಸ್ತಿ ಆದರೆ ಸಿಹಿಯಾಗಿರುತ್ತದೆ, ಚೆನ್ನಾಗಿರುತ್ತೆ ಮತ್ತು ನೋಡಲು ಸಿಹಿಯಾಗಿ ಟೇಸ್ಟಾಗಿರುತ್ತದೆ. ಈಗ ಇದು ಮಾಡ್ಕೊಂಡು ತೋರಿಸ್ತೀನಿ ನೋಡಿ, ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನೋಡಿ ಎಲ್ಲೂ ಓಪನ್ ಇಲ್ಲ ನೋಡಿ. ಈ ಥರ ಬಿಡಬೇಕು. ಈ ಥರ ಪ್ರೆಸ್ ಮಾಡಿ. ಇವಾಗ ಇಲ್ಲಿ ಹಿಟ್ಟು ಹಾಕಿ, ಇಲ್ಲಿ ಹಿಟ್ಟು ಹಾಕಿ ಲಟ್ಟಿಸ್ತಾ ಇದ್ದೀವಿ. ನೋಡಿ ಫ್ರೆಂಡ್, ಇಲ್ಲಿ ಈಗ ನಾವು ಉಂಡೆಗಳನ್ನು ಅದರೊಳಗೆ ಹಾಕಿಕೊಳ್ಳೋಣ. 4 ಉಂಡೆ. ಈಗ ಇದೇ ಥರ ಲಟ್ಟಿಸೋಣ. ಹಿಟ್ಟಾಕಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತಿದೆ. ಈಗ ಎಣ್ಣೆ ಹಾಕೊಳ್ಳೋಣ. ಆಮೇಲೆ ಇದನ್ನು ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ. ಆ ಕಡೆ ಬೈತಾ ಇರುತ್ತೆ, ಮತ್ತೊಂದು ಇಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದೇ ಥರನೇ ಮಾಡಿದ್ದೇವಲ್ಲ, ಅದೇ ಥರನೇ ಮಾಡಿದ್ದೇವಲ್ಲವ, ಇದನ್ನು ಅದೇ ಥರ ಮಾಡಿ. ಆ ಥರ ಮೆತ್ಕೋಬೇಕು. ಇಲ್ಲ ಅಂದರೆ ಹಿಟ್ಟು ಹಾಳಾಗುತ್ತದೆ ಮತ್ತು ವೇಸ್ಟ್ ಆಗುತ್ತದೆ. ಮತ್ತೆ ಲಟ್ಟಿಸೋಣ. ಇದು ಬೇಯೋ ಅಷ್ಟರಲ್ಲಿ ಈಗ ಇದು ಆಯಿತು ನೋಡಿ. ಈಗ ಅದು ಬೆಂದಿದೆ, ತಿರುಗಿಸೋಣ. ನಾವು ಲೈಟಾಗಿ ಬೇಯಿಸ್ಕೊಂಡಿದ್ದೇವೆ. ಗರಿ ಗರಿಯಾಗಿದೆ ನೋಡಿ, ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಈಗ ತಟ್ಟೆಗೆ ಟ್ರಾನ್ಸ್ಫರ್ ಮಾಡೋಣ. ಮತ್ತು ಇನ್ನೊಂದು ತಯಾರಿಸಿಕೊಂಡಿದ್ದೇವೆ, ಅದನ್ನು ಇನ್ನೊಂದು ಹಿಟ್ಟು ಈ ಥರ ಮಾಡಿ ಇನ್ನೊಂದು ಹೂರಣ ಅದರ ಒಳಗೆ ಇಟ್ಟು ಚೆನ್ನಾಗಿ ಮಾಡಿಕೊಳ್ಳಬೇಕು. ಈ ಥರ ಫೋಲ್ಡ್ ಮಾಡಿ ಮತ್ತು ಹಿಟ್ಟನ್ನು ಹಾಕಿ ಮತ್ತೆ ತಿರುಗಿಸಿಕೊಳ್ಳಿ. ಚೂರು ಎಣ್ಣೆ ಹಾಕಿ, ತುಂಬ ಎಣ್ಣೆ ಹಾಕಬೇಡಿ, ಮತ್ತು ಸೀದೋದಾಗುತ್ತೆ. ನೀವು ಬೇಕಾದರೆ ತುಪ್ಪ ಹಾಕೋಬಹುದು, ಬೆಣ್ಣೆ ಹಾಕೋಬಹುದು, ಯಾವ ಥರ ಹಾಕೋಬಹುದು. ಎಣ್ಣೆ ಬೆಣ್ಣೆ ಟೇಸ್ಟಾಗಿರೋದು. ಮತ್ತೊಂದು ತಯಾರಿಸಿದ್ದೇವೆ. ಇದಾಯಿತು. ಇನ್ನೊಂದು ಚೂರು ಎಣ್ಣೆ ಹಾಕಿ ಹಿಂದೆ ಮತ್ತು ಟ್ರಾನ್ಸ್ಫರ್ ಮಾಡಿ ಸ್ಲೋ ಮೀಡಿಯಮಲ್ಲಿ ಇಟ್ಟು ಈಗ ಮತ್ತೊಂದು
ಮತ್ತೊಂದು ಹೂರಣ ಮತ್ತೊಂದು ರೆಡಿ ಮಾಡಿಕೊಳ್ಳುತ್ತಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಇದು ತುಂಬ ಈಸಿಯಾಗಿ ಮಾಡ್ಕೋಬಹುದು. ಮನೆಯಲ್ಲೇ ತಯಾರಿಸಿಕೊಳ್ಳಬಹುದು. ರುಚಿ ದಿಢೀರನೆ ಆಗಿ ಶೇಂಗಾ ಹೋಳಿಗೆ ತಯಾರಿಸಿಕೊಳ್ಳಬಹುದು. ತಿನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿನ ಚೆನ್ನಾಗಿರುತ್ತದೆ. ನಾವು ಶೇಂಗದ ಕಾಳು ಚೆನ್ನಾಗಿ ಹುರ್ಕೊಂಡ್ರೆ ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾವು ಶೇಂಗದ ಕಾಳು ಹಾಗೆ ಹುರ್ಕೊಂಡ್ರೆ ತಿನ್ನಕ್ಕೂ ಚೆನ್ನಾಗಿರುತ್ತೆ. ನಿಧಾನವಾಗಿ ಮತ್ತೊಂದು ಹೋಳಿಗೆಯನ್ನು ಇದರ ಮೇಲೆ ಹಾಕಿ ನಾವು ಹಿಟ್ಟನ್ನು ಯೂಸ್ ಮಾಡಿದ್ದೇವೆ. ಹೇಗೆ ಕಲರ್ಫುಲ್ ಆಗಿದೆ ನೋಡಿ. ನಾವು ಜಾಸ್ತಿ ಆಯಿಲ್ ಹಾಕಿಲ್ಲ, ಅಷ್ಟಕ್ಕಷ್ಟೇ ಆಯಿಲ್ ಕಡಿಮೆ ಹಾಕಿದ್ದೇವೆ. ನೋಡಿ ಕಲರ್ಫುಲ್ ಚೆನ್ನಾಗಿ ಕಾಣುತ್ತಿದೆ. ಯಾವಾಗಲೂ ನಾವು ಬೆಲ್ಲ ಮತ್ತು ಇದು ಶೇಂಗದ ಕಾಳು ಸಮ ಪ್ರಮಾಣದಲ್ಲಿ ತಗೋಬಾರ್ದು. ಬೆಲ್ಲ ಕಡಿಮೆ ಇರಬೇಕು, ಕಾಳು ಪ್ರಮಾಣ ಜಾಸ್ತಿ. ಬೆಲ್ಲ ಕಡಿಮೆ ಪ್ರಮಾಣದಲ್ಲಿ ಇಡಬೇಕು, ಕಾಳು ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು. ಯಾಕೆ ಅಂದರೆ ಒಬ್ರೊಬ್ಬರಿಗೆ ಶುಗರು ಇರುತ್ತದೆ, ಅದಕ್ಕೆ. ಈಗ ಆಯಿತು ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ದಿಢೀರ್ ಅಂತ ಮಾಡುವ ಶೇಂಗದ ಕಾಳು ಹೋಳಿಗೆ ರೆಡಿಯಾಗಿದೆ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಲೈಕು ಶೇರು ನಮಗೆ ತುಂಬ ಅಗತ್ಯ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು. ಥ್ಯಾಂಕ್ ಯು ವಿಡಿಯೋವನ್ನು ನೋಡಿದ್ದಕ್ಕೆ.